ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತವನ್ನು ಕೋರ್ತಾ ಈ ದಿನ ನಾವು 8ನೇ ತರಗತಿಯ ಹೊಸ ಒಂದು ಪಠ್ಯಪುಸ್ತಕ ಗಣಿತ ಪ್ರಕಾಶದಿಂದ ಚಾಪ್ಟರ್ 3 ಸಂಖ್ಯೆಗಳ ಕಥೆಯಲ್ಲಿ ಲಾಸ್ಟ್ ಒಂದು ವಿಡಿಯೋನ ನೋಡೋಣ. ಸಂಖ್ಯೆಗಳ ಕಥೆಯ ಒಂದು ಲಾಸ್ಟ್ ವಿಡಿಯೋ ಪೇಜ್ ನಂಬರ್ 84ರಲ್ಲಿ ಕಂಡುಹಿಡಿಯಿರಿ ಇದೆ. ಇದು ಈ ಪಾಠದ ಲಾಸ್ಟ್ ಕಂಡುಹಿಡಿಯಿರಿ ಆಗಿದೆ. ಸೊ ಬನ್ನಿ ನೋಡೋಣ ಫ್ರೆಂಡ್ಸ್. ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫಸ್ಟ್ ಕ್ವಶನ್: ಚೀನಿಯರು ಝೋಂಗ್ ಮತ್ತು ಹೆಂಗ್ ಚಿಹ್ನೆಗಳ ನಡುವೆ ಪರ್ಯಾಯವಾಗಿ ಏಕೆ ಬಳಸ್ತಾ ಇದ್ರು ಎಂದು ನೀವು ಭಾವಿಸುತ್ತೀರಿ? ಝೋಂಗ್ ಚಿಹ್ನೆಗಳನ್ನು ಮಾತ್ರ ಬಳಸಬೇಕಾದರೆ 41 ಹೇಗೆ ಪ್ರತಿನಿಧಿಸಬಹುದು? ಎರಡು ಕ್ರಮಾನುಗತ ಸ್ಥಾನಗಳ ನಡುವೆ ಗಮನಾರ್ಹ ಅಂತರವಿಲ್ಲದಿದ್ದರೆ ಆ ಅಂಕಿಯನ್ನು ಬೇರೆ ಯಾವುದೇ ರೀತಿಯಲ್ಲಿ ಅರ್ಥೈಸಬಹುದಾ? ಸೊ ಬನ್ನಿ, ಇಲ್ಲಿಗೆ ಆನ್ಸರ್ ಇಲ್ಲೇ ಬರೆದಿದ್ದೇವೆ. ಕೇವಲ ಝೋಂಗ್ ಚಿಹ್ನೆಗಳನ್ನು ಮಾತ್ರ ಬಳಸಿದರೆ 41 ಈ ರೀತಿಯಾಗಿ ಬರೆಯಲಾಗುತ್ತೆ. ಎರಡು ಅನುಕ್ರಮ ಸ್ಥಾನಗಳ ನಡುವೆ ಯಾವುದೇ ಮಹತ್ವದ ಸ್ಥಳವನ್ನು ಬಿಡದಿದ್ರೆ ಇದನ್ನು ಸುಲಭವಾಗಿ 5 ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಅಂತ ಇದೆ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್: ಉಕಾಸರ್ ಮತ್ತು ಉರಾಪನ್ ಅನ್ನೋ ಅಂಕಿಗಳಾಗಿ ಬಳಸಿಕೊಂಡು ಆಧಾರ 2ರ ಸ್ಥಾನ ಬೆಲೆ ಪದ್ಧತಿಯನ್ನು ರೂಪಿಸಿ. ಈ ಪದ್ಧತಿಯನ್ನು ಗುಮುಲ್ಗಲ್ಗಳ ಪದ್ಧತಿಯೊಂದಿಗೆ ಹೋಲಿಸಿ. ಸೊ ಬನ್ನಿ, ಆಧಾರ 2 ಅಂತ ಅಂದ್ರೇನು? 2ರ ಘಾತ 0 ಅಂತ ಅಂದರೆ 1a ಅಂತ ಅಂದ್ಕೊಳ್ಳಿ. 2ರ ಘಾತ 1 ಅಂದರೆ 2ನ ಒಂದ್ಸಲಿ ಬರೀರಿ b. 2ರ ಘಾತ 2 ಅಂದರೆ 2 2 4. 2ರ ಘಾತ 3 ಅಂದರೆ 2 × 2 × 2. ಆಲ್ರೆಡಿ ಫಸ್ಟ್ನೇ ಚಾಪ್ಟರ್ ಘಾತ ಮತ್ತು ವರ್ಗಗಳಲ್ಲಿ ನಾವು ಕಲ್ತಿದ್ದೇವೆ. 2ರ ಘಾತ 3 ಅಂತ ಅಂದರೆ 8d. ಓಕೆ ಬನ್ನಿ, ಆಧಾರ 2 ಸ್ಥಾನ ಗುಮಲ್ಗಳ ಪದ್ಧತಿ ಅಂತ ಹೇಳಿಬಿಟ್ಟು ಬರೆದಿದ್ದೇನೆ. ಸೊ 1 ಅಂತ ಅಂದರೆ a ಇದ್ರ ಪ್ರಕಾರ, 2 ಅಂತ ಅಂದರೆ b, 3 ಅಂತ ಅಂದರೆ ಒಂದ್ಸಲಿ b ಬರೆದು a 2 + 1 ಅಂತ, 4 ಅಂತ ಅಂದರೆ ಕೊಟ್ಟಿದ್ದಾರೆ c, 5 ಅಂತಂದರೆ ಸಿ ಜೊತೆಗೆ ಎ ಹಾಕಿದ್ರೆ 4 × 1 = 5a, 6 ಅಂತ ಅಂದರೆ ಸಿ ಜೊತೆಗೆ 2ನ್ನು ಹಾಕಿದ್ರೆ b, 7 ಅಂತಂದರೆ ಸಿ ಜೊತೆಗೆ ನಾವು ಡೈರೆಕ್ಟಾಗಿ 7 ಅಂತ ಅಂದರೆ ಏನು ಮಾಡ್ಬೋದಪ್ಪ ಅಂತಂದರೆ CBA ಇಲ್ಲೇ ಇದೆ, CBA. ಓಕೆ, ಡಿ ಅಂತ ಅಂದರೆ 8. ಓಕೆ, ಇದನ್ನೇ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಗುಮುಲ್ಗರ್ಗಳ ಒಂದು ಪದ್ಧತಿಯಲ್ಲಿ ಉರಾಪನ್ ಅಂತ ಅಂದರೆ 1, ಉಕಾಸನ್ ಅಂತ ಅಂದರೆ 2, ಉರಾಪನ್ ಅಂತ ಅಂದರೆ 2 1 3, ಉಕಾಸನ್ ಅಂತ ಅಂದರೆ 2 2 4, ಉಕಾಸನ್ ಉರಾಪನ್ 2 2 4 1 5, ಉಕಾಸನ್ ಉರಾಪನ್ 2 2 2 6, ಉಕಾಸನ್ 6, ಉರಾಪನ್ 1 7, ಉಕಾಸನ್ 8. ಓಕೆ ಫೈನ್. ಇಲ್ಲಿ ಪದ್ಧತಿ ಇದೆ, ಬಟ್ ಏನಪ್ಪ ಅಂತಂದರೆ ಎರಡು ಪದ್ಧತಿಗಳು ಆಧಾರ 2 ಪದ್ಧತಿಯನ್ನು ಹೊಂದಿದೆ. ಎರಡೂ ಪದ್ಧತಿಗಳು, ಆದರೆ ಆಧಾರ 2 ಸ್ಥಾನ ಬೆಲೆ ಪದ್ಧತಿಯು ಅನೇಕ ಸಂಖ್ಯೆಗಳನ್ನು ಹೊಂದಿದೆ. ಆದರೆ ಗುಮುಲ್ಗಳ ಪದ್ಧತಿ ಕೇವಲ 2 ಅಂಕಿಗಳನ್ನು ಹೊಂದಿದೆ ಅಲ್ವಾ? ನೆಕ್ಸ್ಟ್ ಕ್ವಶನ್: ನಿಮ್ಮ ದೈನಂದಿನ ಜೀವನದಲ್ಲಿ ಮತ್ತು ಯಾವ ವೃತ್ತಿಗಳಲ್ಲಿ ಹಿಂದೂ ಸಂಖ್ಯೆಗಳು ಮತ್ತು 0 ಪ್ರಮುಖ ಪಾತ್ರವನ್ನು ವಹಿಸುತ್ತದೆ? ನಮ್ಮ ಸಂಖ್ಯಾ ಪದ್ಧತಿ ಮತ್ತು 0ಯನ್ನು ಕಂಡುಹಿಡಿಯದಿದ್ದರೆ ಅಥವಾ ಕಲ್ಪಿಸದಿದ್ದರೆ ನಮ್ಮ ಜೀವನವು ಹೇಗೆ ಭಿನ್ನವಾಗಿತ್ತು? 0 ಇಲ್ಲದೆ ನಾವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮ ಜೀವನವನ್ನು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ 10 20 30 100 1000 ಎಲ್ಲದರೊಳಗೂ ಸಹ 0 ಇದೆ. 0 ಇಲ್ಲದೆ ಇಲ್ಲೇ ಇಲ್ಲ. 0 ಒಂದು ವೇಳೆ ಇರ್ತಿರ್ಲಿಲ್ಲ ಅಂತಂದರೆ ಮೋಸ್ಟ್ಲಿ ಆ ಲೈಫನ್ನು ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ ಅನ್ಸುತ್ತೆ. ಓಕೆ, ಸೊ ಬನ್ನಿ ನೋಡೋಣ. ಹಿಂದೂ ಸಂಖ್ಯೆಗಳು 0 ಇಂದ 9 ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕಂಡುಬರುತ್ತೆ, ಹೌದಲ್ವಾ? ದೈನಂದಿನ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ 0 ಇಂದ 9ರವರೆಗೆ ಎಲ್ಲ ಸಂಖ್ಯೆಗಳು ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್: 0 ಇಲ್ಲದೆ ನಾವು 10 100 1000 ಯಾವುದೇ ಸಂಖ್ಯೆ ಬರೆಯಲು ಸಾಧ್ಯವಿಲ್ಲ. ಗಣಕಯಂತ್ರದಲ್ಲಿ ದ್ವಿಮಾನ ಪದ್ಧತಿ ಅವಶ್ಯವಾಗಿರಬೇಕು ಅಲ್ವಾ? ಸೊ ಇಲ್ಲಿ 0 ಪಾತ್ರ ಬಹುಮುಖ್ಯವಾಗಿದೆ. ಗಣಕಯಂತ್ರದಲ್ಲೂ ಸಹ 0 ಇಲ್ಲದ ಜೀವನ ಕಲ್ಪನೆ ಕೂಡ ಮಾಡಿಕೊಳ್ಳಲು ಆಗುವುದಿಲ್ಲ ಅಂತ ನಾವು ಬರೀಬೇಕಾಗತ್ತೆ. ಇದು ನಮ್ಮ ಭಾರತ ದೇಶದ ಕೊಡುಗೆಯಾಗಿದೆ. ಅದೇ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ವಿ ಆರ್ ವೆರಿ ಪ್ರೌಡ್. ಏನಪ್ಪ ಅಂದರೆ ನಮಗೆ ನಮ್ಮ ಮೇಲೆ ಒಂದು ಅಪಾರವಾದ ಒಂದು ಗೌರವ ಉಂಟಾಗುತ್ತೆ. ಯಾಕೆಂತಂದರೆ ಈ ಒಂದು 0 ಅನ್ನೋದು ನಮ್ಮ ಭಾರತ ದೇಶದ ಕೊಡುಗೆ ಆಗಿದೆ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ ಕ್ವಶನ್. ಲಾಸ್ಟ್ ಕ್ವಶನ್, ಈ ಪಾಠದ ಲಾಸ್ಟ್ ಕ್ವಶನ್. ಸೊ ಪ್ರಾಚೀನ ಭಾರತೀಯರು ಹಿಂದೂ ಸಂಖ್ಯಾ ಪದ್ಧತಿಗೆ ಆಧಾರ 10 ಬಳಸ್ತಾ ಇದ್ರು. ಹೌದು, ಏಕೆಂತಂದರೆ ಮಾನವರಿಗೆ 10 ಬೆರಳುಗಳಿವೆ ಮತ್ತು ಆದ್ದರಿಂದ ನಾವು ನಮ್ಮ ಬೆರಳುಗಳನ್ನು ಎಣಿಸಲು ಬಳಸ್ಬೋದು. ಆದರೆ ನಮಗೆ ಕೇವಲ 8 ಬೆರಳುಗಳಿದ್ದರೆ ಏನಾಗ್ತಾ ಇತ್ತು? ಆಗ ನಾವು ಸಂಖ್ಯೆಗಳನ್ನು ಹೇಗೆ ಬರಿತಾ ಇದ್ವಿ? ನಾವು ಬದಲಿಗೆ ಆಧಾರ 8 ಬಳಸ್ತಿದ್ರೆ ಹಿಂದೂ ಅಂಕಿಗಳು ಹೇಗಿರ್ತಾ ಇದ್ವು? ಆಧಾರ 5 ಇರ್ತಿದ್ರೆ, ಆಧಾರ 10, ಹಿಂದೂ ಅಂಕಿ 25 ಕ್ರಮವಾಗಿ ಆಧಾರ 8. ಇಲ್ಲಿ ಭಾಳ ಕ್ವಶನ್ಸ್ಗಳಿವೆ, ಒಂದೊಂದೇ ಕ್ವಶನನ್ನು ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟು 10 ಮತ್ತು 8 ಮತ್ತು 5ರಲ್ಲಿ ಯಾವ್ಯಾವ ಅಂಕಿಗಳಿರ್ತಿತ್ತು? ಆಧಾರ 8 ಅಂತ ನಾವು ಒಂದು ವೇಳೆ 10 ಬದಲಿಗೆ ಬಳಸ್ತಾ ಇದ್ವಿ ಅಂತಂದರೆ
ಯಾವ್ಯಾವ ಅಂಕಿಗಳಿರ್ತಿದ್ರು? 0, 1, 2, 3, 4, 5, 6, 7 ಅಲ್ಲಿವರೆಗೆ ಇರ್ತಿದ್ವು. ಅದೇ ಆಧಾರ 5ರಲ್ಲಿ ಉಪಯೋಗಿಸುವ ಅಂಕಿಗಳು ಯಾವುದ್ಯಾವುದು? 0, 1, 2, 3, 4. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಆಧಾರ 10 ಹಿಂದೂ ಅಂಕಿ 25 ಕ್ರಮವಾಗಿ ಆಧಾರ 8 ಮತ್ತು ಆಧಾರ 5 ಹಿಂದೂ ಅಂಕಿಗಳಾಗಿ ಬರೆಯಲು ಪ್ರಯತ್ನಿಸಿ. ಓಕೆ, ಬರೆಯೋಣ. 25, 8 3 24, 1 ಉಳಿತು. ಸೊ 25 ಆಧಾರ 10ರಲ್ಲಿ ಇದೆಷ್ಟಾಯಿತು? 3, 1 ಆಧಾರ 8. ಓಕೆ, ನೆಕ್ಸ್ಟ್ ಅದೇ ನಾವು 5ರ ಆಧಾರದಲ್ಲಿ ಬರೆದ್ರೆ 5 5 25, ಶೇಷ ಏನೂ ಉಳಿಲಿಲ್ಲ, 0 5 0 ಆಧಾರ 5. ಕ್ವಶನ್ ಕಂಟಿನ್ಯೂ ಮಾಡೋಣ. ನೀವು ಅದನ್ನು ಆಧಾರ 2ರಲ್ಲಿ ಬರೆಯಬಹುದೇ? ಸೊ ಬರೆಯಬಹುದು. ಯಾಕೆ ಬರೆಯೋಕ್ಕಾಗಲ್ಲ? ಬರೆಯಬಹುದು. 25 ಅಂತ ಬರೆದ್ರೆ 2 1 2 2 4, 1 ಉಳಿತು. 2 6 12, ಶೇಷ ಉಳಿಲಿಲ್ಲ, 0. 2 3 6, ಶೇಷ ಉಳಿಲಿಲ್ಲ, 0. 2 1 2, ಶೇಷ 1 ಉಳಿತು. 3ರಲ್ಲಿ 2 ಹೋದರೆ 1, ಇದು 1. ಸೊ ಹಾಗಾಗಿಬಿಟ್ಟು 25 ಆಧಾರ 10ರಲ್ಲಿ ಈ ರೀತಿಯಾಗಿದ್ದಿದ್ದು ದ್ವಿಮಾನ ಪದ್ಧತಿಯಲ್ಲಿ ಅಂತ ಅಂದರೆ ಆಧಾರ 2ರಲ್ಲಿ 1 1 0 0 1 ಈ ರೀತಿಯ ಕೆಳಗಡೆಯಿಂದ ಹೋಗ್ಬೇಕು, ಹೀಗೆ ಹೋಗ್ಬೇಕು. 1 1 0 0 1 ಆಧಾರ 2 ಬರಿಬಹುದು. ಓಕೆ ಫೈನ್. ಇಲ್ಲಿಗೆ ನಮ್ಮ 8ನೇ ತರಗತಿಯ ಚಾಪ್ಟರ್ 3 ಸಂಖ್ಯೆಗಳ ಕತೆ ಕಂಪ್ಲೀಟ್. ಈ ಒಂದು ಸಂಖ್ಯೆಗಳ ಕಥೆಯಲ್ಲಿ ಹೆಚ್ಚಾಗಿ ನಾವು ಸಂಖ್ಯೆಗಳನ್ನು ಪ್ರತಿನಿಧಿಸಲು ಒಂದು ಹೆಸರುಗಳು ಅಥವಾ ಲಿಖಿತ ಚಿಹ್ನೆಗಳ ಪ್ರಮಾಣಿತ ಅನುಕ್ರಮದ ಅಗತ್ಯ ಇದೆ ಅನ್ನೋದು ಗೊತ್ತಾಯಿತು. ಅದಕ್ಕೆ ನಾವು ಸಂಖ್ಯಾ ಪದ್ಧತಿ ಅಂತ ಹೇಳಿಬಿಟ್ಟು ಹೇಳ್ತೇವೆ ಅಂತ ಹೇಳಿ. ಬಹಳಷ್ಟು ಒಂದು ಕಾಲದಲ್ಲಿ ಹೆಗ್ಗುರುತು ಸಂಖ್ಯೆಗಳನ್ನು ಅವರು ಸಂಖ್ಯೆಗಳನ್ನು ಗುರುತಿಸೋಕ್ಕೋಸ್ಕರ ಮಾಡ್ಕೊಳ್ತಾ ಇದ್ರು ಅಲ್ವಾ. ಸೊ ಎಲ್ಲರೂ ಆವಾಗ 0ಯಿಂದ 9 ಅಂಕಿಗಳನ್ನು ಕಲ್ತಿರಲಿಲ್ಲ. ಸೊ ಅವರು ಅವರದೇ ಆದಂತಹ ಹೆಗ್ಗುರುತು ಸಂಖ್ಯೆಗಳು ನೀವು ನೋಡ್ಬೋದು. ಚೈನೀಸರೇ 1 ಆದರೆ ಮೆಸೊಪೊಟೋಮಿಯಾ ಜನರೇ ಒಂದು ರೀತಿಯಾಗಿ ಬಳಸ್ತಾ ಇದ್ರು. ಅದಾದಮೇಲೆ ನೆಕ್ಸ್ಟು ಈಜಿಪ್ಟ್ ಜನರೇ ಒಂದು ರೀತಿಯಾಗಿ ಅವರ ಒಂದು ಹೆಗ್ಗುರುತುಗಳನ್ನು ಬಳಸ್ತಾ ಇದ್ರು. ನೆಕ್ಸ್ಟು ರೋಮನ್ನನ್ನು ನೋಡಿದ್ವಿ ನಾವು, ರೋಮನ್ ಅಂಕಿಗಳನ್ನು ಸಹ ನೋಡಿದ್ವಿ. ಇಡೀ ಪಾಠದಲ್ಲಿ ಯಾವ ಒಂದು ಕಾಲದಲ್ಲಿ ಈ ಒಂದು ಪ್ರಪಂಚದ ಮೂಲೆಯಲ್ಲಿ ಯಾವ ರೀತಿಯ ಒಂದು ಸಂಖ್ಯಾ ಪದ್ಧತಿಗಳು ರೂಢಿಯಲ್ಲಿದ್ವು. ಮಾಯನ್ ಸಂಖ್ಯಾ ಪದ್ಧತಿ ನೋಡಿದ್ವಿ, ಚೈನೀಸ್ ಸಂಖ್ಯಾ ಪದ್ಧತಿನೂ ಸಹ ನೋಡಿದ್ವಿ. ಸೊ ಇವೆಲ್ಲ ಸಂಖ್ಯಾ ಪದ್ಧತಿಗಳು ಕೊನೆಗೆ ನಮ್ಮ ಒಂದು ಹಿಂದೂ ಸಂಖ್ಯಾ ಪದ್ಧತಿಯನ್ನು ನಾವು ನೋಡ್ತಾ ಅದನ್ನು ಸಹ ಯಾವ ರೀತಿಯಾಗಿ ಇಂಟ್ರೊಡ್ಯೂಸ್ ಆಯಿತು, ಆಮೇಲೆ 0ಯ ಇಂಟ್ರೊಡಕ್ಷನ್ ಯಾವ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಈ ಒಂದು ಪಾಠದಲ್ಲಿ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಪಾಠ ನೋಡೋಣಂತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ. ಪೇಜ್ ನಂಬರ್ 86ರಲ್ಲಿ ಚತುರ್ಭುಜಗಳು ಇದೆ. ಓಕೆ, ಈ ಒಂದು ಪಾಠಕ್ಕೆ ಆಲ್ರೆಡಿ ಬಹಳಷ್ಟು ಕಮೆಂಟ್ಸ್ ಬರ್ತಾ ಇದೆ. ಸೊ ಸದ್ಯದಲ್ಲೇ ಈ ಒಂದು ಪಾಠವನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಹೋಪ್ ಅಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇರಿ. ಇದೇ ರೀತಿ ನಿಮ್ಮ ಪ್ರೀತಿ ನಮ್ಮ ಚಾನಲ್ ಮೇಲೆ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಸೊ ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತೇನೆ. ಬಾಯ್.